ರಾಹುಲ್ ಗಾಂಧಿ ಯಾವ ಜಾತಿಯವರು? ರಾಹುಲ್ ಗಾಂಧಿ ಜನಿವಾರಧಾರಿ ಬ್ರಾಹ್ಮಣ. ಕಾಂಗ್ರೆಸ್ ಪಕ್ಷದವರೇ ಹೇಳಿ. ಅನುರಾಗ್ ಠಾಕೂರ್ ಅವರು ನೇರವಾಗಿ ಏನು ರಾಹುಲ್ ಗಾಂಧಿಯವರ ಜಾತಿ ಯಾವುದು ಅಂತ ಕೇಳಲಿಲ್ಲ. ಆದರೂ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡ ಅನ್ನೋ ಹಾಗೆ ನೀವು ವರ್ತಿಸ್ತಾ ಇದ್ದೀರಿ. ಇವರು 140 ಕೋಟಿ ಜನರ ಜಾತಿಯನ್ನು ಕೇಳಬಹುದಂತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಾತಿಯನ್ನು ಇದೇ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನಿಮ್ಮ ಜಾತಿಯನ್ನು ಕೇಳಿದ್ರೆ ಮಾತ್ರ ಹಾವು ಚೇಳು ಕಳೆದ ಥರ. ರಾಹುಲ್ ಗಾಂಧಿಯವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ದಾಖಲಾಗಿದ್ದು ಯಾವ ಹೆಸರಿನಲ್ಲಿ? ರಾಹುಲ್ ಗಾಂಧಿಯವರು ಕೇವಲ ರಾಹುಲ್ ಗಾಂಧಿ ಅಲ್ಲ, ದೇಶದ ಪ್ರತಿಪಕ್ಷದ ನಾಯಕ. ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಹುಲ್ ಗಾಂಧಿಯವರ ಜಾತಿ ಯಾವುದು? ಈ ಪ್ರಶ್ನೆಯನ್ನು ನಾನಂತೂ ಖಂಡಿತ ಕೇಳ್ತಾ ಇಲ್ಲ. ಈ ಪ್ರಶ್ನೆಗೆ ನನಗೆ ಉತ್ತರವೂ ಬೇಕಾಗಿಲ್ಲ. ರಾಹುಲ್ ಗಾಂಧಿಯವರ ಜಾತಿ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ಅಂತ ಕಾಂಗ್ರೆಸ್ ಪಕ್ಷದವರು ಲೋಕಸಭೆಯಲ್ಲಿ ಕೂಗಾಡಿದರು ಅನುರಾಗ್ ಠಾಕೂರ್ ವಿರುದ್ಧ. ಹೇಗೆ ನೀವು ರಾಹುಲ್ ಗಾಂಧಿಯವರನ್ನ ಜಾತಿ ಕೇಳ್ತೀರಿ? ಇದು ಅವರಿಗೆ ಮಾಡಿದ ಅವಮಾನ, ನೀವು ಕ್ಷಮಾಪಣೆ ಕೇಳಬೇಕು. ಈ ರೀತಿಯ ದೊಡ್ಡ ಮಟ್ಟದ ಗದ್ದಲ ಲೋಕಸಭೆಯಲ್ಲಿ ಆಗಿತ್ತು. ಆಗ ರಾಹುಲ್ ಗಾಂಧಿಯವರು ಎದ್ದು ನಿಂತು ಹೇಳಿದ್ರು, ನನಗೂ ಅವಮಾನ ಆಗಿದೆ, ಆದರೂ ಪರವಾಗಿಲ್ಲ, ಅದೆಲ್ಲವನ್ನೂ ನುಂಗಿಕೊಳ್ತೇನೆ, ಅವಮಾನ ಆದರೂ ಚಿಂತೆ ಇಲ್ಲ, ನನ್ನ ಲಕ್ಷ್ಯ ಇರೋದು ಒಂದೇ ಕಡೆ, ಅದು ಜಾತಿ ಗಣತಿಯನ್ನು ನಾನು ಮಾಡಿಸ್ತೇನೆ ಮುಂದಿನ ದಿನಗಳಲ್ಲಿ. ಮತ್ತು ಅದೇ ಮಾತನ್ನು ಹೇಳಿದ್ರು. ನನಗಿಲ್ಲಿ ಒಂದು ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಜಾತಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಅವಮಾನ ಆಗುತ್ತೆ. ಓಕೆ, ಬಹಿರಂಗವಾಗಿ ಜಾತಿ ಕೇಳೋದು ಒಂದು ರೀತಿಯಲ್ಲಿ ಸಭ್ಯತೆ ಅಲ್ಲ, ಅದನ್ನು ನಾನು ಖಂಡಿತ ಒಪ್ತೇನೆ. ಅನುರಾಗ್ ಠಾಕೂರ್ ಅವರು ನೇರವಾಗಿ ಏನೂ ರಾಹುಲ್ ಗಾಂಧಿಯವರ ಜಾತಿ ಯಾವುದು ಅಂತ ಕೇಳಲಿಲ್ಲ. ಆದರೂ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡ ಅನ್ನೋ ಹಾಗೆ ನೀವು ವರ್ತಿಸ್ತಾ ಇದ್ದೀರಿ. ಇರಲಿ, ಬಹಿರಂಗವಾಗಿ ಕೇಳಿದ್ರು ಅನ್ನೋದು ನಿಮ್ಮ ಆರೋಪ. ಆದರೆ ನೀವು ಮಾಡೋಕ್ಕೆ ಹೊರಟಿರೋದೇನು ಸ್ವಾಮಿ? ಚುನಾವಣಾ ಘೋಷಣೆಗಳಲ್ಲಿ, ಚುನಾವಣಾ ಪ್ರಚಾರದಲ್ಲಿ, ಈಗಿನ ಲೋಕಸಭಾ ಬಜೆಟ್ ಮೇಲಿನ ಭಾಷಣದಲ್ಲೂ ನೀವೇನು ಹೇಳಿದ್ರಿ? ನಾವು ಜಾತಿ ಗಣತಿಯನ್ನು ಮಾಡ್ತೇವೆ. ಅರೆ ನೋಡಿ ಲಾಜಿಕ್ಕು. ಇವರ ಜಾತಿ ಯಾವುದು ಅಂತ ಕೇಳಬಾರ್ದಂತೆ, ಇವರು 140 ಕೋಟಿ ಜನರ ಜಾತಿಯನ್ನು ಕೇಳಬಹುದಂತೆ. ಅದು ಅವರಿಗೆ ಮಾಡಿದ ಅವಮಾನ ಅಲ್ವಾ ಹಾಗಾದರೆ ನಿಮ್ಮ ಪ್ರಕಾರ? ನೀವು ಹಾಗಾದರೆ ಜಾತಿ ಗಣತಿ ಮಾಡೋದ್ರ ಮುಖಾಂತರ ದೇಶದ ಕೋಟ್ಯಾಂತರ ಜನರನ್ನು ಅವಮಾನ ಮಾಡ್ತಿದ್ದೀರಾ? ಉತ್ತರ ಕೊಡಬೇಕಲ್ವಾ ರಾಹುಲ್ ಗಾಂಧಿಯವರು? ಆಯ್ತಪ್ಪ, ಜಾತಿಯನ್ನು ಕೇಳೋದು ತಪ್ಪು, ಸರಿ. ಹಿಂದೆ ಕಾಂಗ್ರೆಸ್ ಪಕ್ಷವೇ ತಮ್ಮ ನಾಯಕನ ಜಾತಿ ಇಂಥದ್ದು ಅಂತ ದೊಡ್ಡ ಗಂಟಲಲ್ಲಿ ಘೋಷಣೆ ಮಾಡಿತ್ತು, ಕಳೆದ ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ. ಆಗ ಗುಜರಾತ್ನಲ್ಲಿ ಸೋಮನಾಥ್ ದೇವಾಲಯಕ್ಕೆ ಹೋದಂಥ ರಾಹುಲ್ ಗಾಂಧಿಯವರ ಬಗ್ಗೆ ಒಂದು ವಿವಾದ ಎದ್ದಿತ್ತು. ಅವರು ಯಾವ ಜಾತಿ, ಅವರು ಯಾವ ಧರ್ಮ, ಈ ರೀತಿಯ ಪ್ರಶ್ನೆಗಳು ಎದ್ದಿತ್ತು. ಆಗ ಕಾಂಗ್ರೆಸ್ ದೊಡ್ಡ ಗಂಟಲಲ್ಲಿ ಹೇಳಿತ್ತು, ನಮ್ಮ ನಾಯಕ ರಾಹುಲ್ ಗಾಂಧಿ ಜನಿವಾರಧಾರಿ ಬ್ರಾಹ್ಮಣ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದವರೇ ಹೇಳಿದರು. ಆಗ ದೊಡ್ಡ ಗಂಟಲಲ್ಲಿ, ಆಗ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷವೇ ಹೇಳಿತ್ತು, ಯಾಕಂದರೆ ಆಗ ಓಟ್ ಬೇಕಿತ್ತು. ಈಗ ರಾಹುಲ್ ಗಾಂಧಿಯವರ ಜಾತಿಯ ಬಗ್ಗೆ ಮಾತಾಡಿದ್ರೆ ಅವಮಾನ ಆಗ್ಬಿಡುತ್ತೆ. ನೋಡಿ ಲಾಜಿಕ್. ವಾಸ್ತವವಾಗಿ ಜಾತಿ ವಿಚಾರ ಪ್ರಸ್ತಾಪ ಮಾಡಿದ್ದು ಯಾರು ಮೊದಲು ಲೋಕಸಭೆಯಲ್ಲಿ? ಇದೇ ರಾಹುಲ್ ಗಾಂಧಿಯವರು. ಅದೇನೋ ಹಲ್ವಾ ಮಾಡ್ತಿದ್ದಂತಹ ಒಂದು ಫೋಟೋವನ್ನು ತೋರಿಸಿ ಅಲ್ಲಿ ಯಾರ್ಯಾರು ಯಾವ ಜಾತಿ ಅಂತ ಹುಡುಕಿದ್ದು ಇದೇ ರಾಹುಲ್ ಗಾಂಧಿ. ಆ ಫೋಟೋದಲ್ಲಿದ್ದವರಿಗೆ ಆಗ ಅವಮಾನ ಆಗಲಿಲ್ವಾ? ಅಷ್ಟೇ ಯಾಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಾತಿಯನ್ನು ಇದೇ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದರು ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ. ನರೇಂದ್ರ ಮೋದಿ OBCನೇ ಅಲ್ಲ ಅಂತ ಮೋದಿಯವರ ಜಾತಿಯನ್ನು ಎತ್ತಿ ಆಡಿದರು ರಾಹುಲ್ ಗಾಂಧಿ. ಆಗ ನೀವು ನರೇಂದ್ರ ಮೋದಿಯವರಿಗೆ ಅವಮಾನ ಮಾಡಿದ್ದೀರ ಹಾಗಾದರೆ ರಾಹುಲ್ ಗಾಂಧಿಯವರೇ? ಅದೂ ಬೇಡ. ಪಠಾಣ್ಕೋಟ್ ದಾಳಿಯಲ್ಲಿ ದೇಶದ ಯೋಧರು ಹುತಾತ್ಮರಾದಾಗ ಅವರ ಜಾತಿಗಳನ್ನು ಹುಡುಕಿ ತೆಗೆಸಿ ನೋಡಿದ್ರಲ್ಲ ರಾಹುಲ್ ಗಾಂಧಿಯವರೇ, ಆ ಹುತಾತ್ಮರಿಗೆ ನೀವು ಅವಮಾನ ಮಾಡಿದಾಗಲಿಲ್ವಾ? ಜಾತಿಯನ್ನು ಹೆಸರನ್ನು ಇಟ್ಟುಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು? ಆದರೆ ನಿಮ್ಮ ಜಾತಿಯನ್ನು ಕೇಳಿದ್ರೆ ಮಾತ್ರ ಹಾವು ಚೇಳು ಕಡ್ದವ್ರ ಥರ ಆಡ್ತೀರಿ. ಯಾಕೆ ಸ್ವಾಮಿ? ನೋಡಿ, ಗುಟ್ಟು ಮಾಡಿದಷ್ಟು ಅನುಮಾನ ಗಟ್ಟಿ ಆಗ್ತಾ ಹೋಗುತ್ತದೆ. ಯಾಕೆಂದರೆ ಇದಕ್ಕೆ ಹಲವಾರು ಎಕ್ಸಾಂಪಲ್ಗಳು ಇವೆ. ರಾಹುಲ್ ಗಾಂಧಿಯವರ ಜಾತಿ ಬಿಡಿ, ರಾಹುಲ್ ಗಾಂಧಿಯವರ ಹೆಸರಿನ ಬಗ್ಗೆಯೇ ಸಾಕಷ್ಟು ಅನುಮಾನಗಳಿವೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಹಿರಿಯ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯಂ ಸ್ವಾಮಿಯವರು ಒಂದು ದೊಡ್ಡ ಥೀಸಿಸೇ ರೆಡಿ ಮಾಡಿಬಿಟ್ಟಿದ್ದಾರೆ, ದೊಡ್ಡ ಇನ್ವೆಸ್ಟಿಗೇಟಿವ್ ಸ್ಟೋರಿಯನ್ನೇ ರೆಡಿ ಮಾಡಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ದಾಖಲಾಗಿದ್ದು ಯಾವ ಹೆಸರಿನಲ್ಲಿ? ರಾಹುಲ್ ವಿಂಚಿ ಅನ್ನುವಂಥ ಹೆಸರಿನಲ್ಲಿ ಕೇಂಬ್ರಿಡ್ಜ್ನಲ್ಲಿ ಇವರು ದಾಖಲಾಗ್ತಾರೆ. ಅದಕ್ಕೆ ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಗೊತ್ತಾ?
ಅವರಿಗೆ ಸೆಕ್ಯೂರಿಟಿ ಥ್ರೆಟ್ ಇದೆ, ಹಾಗಾಗಿ ಅವರು ರಾಹುಲ್ ಗಾಂಧಿ ಅಂತ ಹೆಸರು ಹೇಳಲಿಲ್ಲ, ರಾಹುಲ್ ವಿಂಚ್ ಅಂತ ಹೆಸರಿಟ್ಕೊಂಡು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದರು. ಹಸಿ ಸುಳ್ಳು. ರಾಹುಲ್ ವಿಂಚಿ ಅನ್ನುವಂಥ ಅವರ ನಿಕ್ ನೇಮ್ ಅಷ್ಟೇ, ಅದು ಅವರ ಅಡ್ಡ ಹೆಸರು ಅಷ್ಟೇ. ಅರೆ, ಕೇಂಬ್ರಿಡ್ಜ್ನಂತಹ ಯೂನಿವರ್ಸಿಟಿ ಅಡ್ಡ ಹೆಸರಿಗೆ MPhil ಸರ್ಟಿಫಿಕೇಟ್ ಕೊಡುತ್ತೇನೆ ರೀ. ರಾಹುಲ್ ಗಾಂಧಿಯವರ MPhil ಸರ್ಟಿಫಿಕೇಟ್ ಯಾವ ಹೆಸರಿನಲ್ಲಿದೆ? ರಾಹುಲ್ ವಿಂಚಿ ಅನ್ನುವಂಥ ಹೆಸರಿನಲ್ಲಿದೆ. ಸುಬ್ರಹ್ಮಣ್ಯ ಸ್ವಾಮಿಯವರ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಪ್ರಕಾರ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು ಅಷ್ಟೊಂದು ದಡ್ರ? ಆಯಿತು, ಅದು ಬೇಡ. ಸುಬ್ರಹ್ಮಣ್ಯ ಸ್ವಾಮಿಯವರು ಇನ್ನೊಂದು ಸಾಕ್ಷಿಯನ್ನು ಮುಂದಿಡ್ತಾರೆ. ರಾಹುಲ್ ಗಾಂಧಿಯವರು ಬ್ಯಾಕಪ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಬ್ರಿಟನ್ನಿನಲ್ಲಿ. ಆ ಸಂಸ್ಥೆಗೆ ಅವರು ಒನ್ ಆಫ್ ದಿ ಡೈರೆಕ್ಟರ್ಸ್. ಅಲ್ಲಿ ಅವರು ನಮೂದಿಸಿರುವಂತಹ ಹೆಸರು ಇದೇ ರಾಹುಲ್ ವಿಂಚಿ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ರಾಹುಲ್ ವಿಂಚಿ ಬ್ರಿಟಿಷ್ ಸಿಟಿಸನ್ ಅನ್ನುವಂತಹ ಒಂದು ಟಿಪ್ಪಣಿಯೂ ಸಹ ಆ ಕಂಪನಿಯ ರಿಜಿಸ್ಟರ್ನಲ್ಲಿ ಇದೆ. ಇದನ್ನೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ಹೆಕ್ಕಿ ತೆಗೆದು ಜನತೆಯ ಮುಂದಿಟ್ಟಿದ್ದರು. ಎಷ್ಟೊಂದು ಸತ್ಯಗಳು, ಎಷ್ಟೊಂದು ಸುಳ್ಳುಗಳು ಈ ವ್ಯಕ್ತಿಯ ಹಿಂದೆ ಹುದುಗಿ ಹೋಗಿದೆಯಲ್ಲ. ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಇಂಥ ಅನುಮಾನಗಳು ಹುಟ್ಟಿವೆ ಅನ್ನೋದನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂಥ ವ್ಯಕ್ತಿ ತನ್ನ ಜಾತಿಯ ಹೆಸರು ಹೇಳಿದ್ರು ಅಂತಂದರೆ ಎಷ್ಟೊಂದು ಅವಮಾನ ನೋಡಿ. ರಾಹುಲ್ ಗಾಂಧಿಯ ಜಾತಿ ಯಾವುದು ಅನ್ನೋದು ಇದೆಲ್ಲ ವಿಚಾರಗಳನ್ನು ನೋಡಿದಾಗ ಭಾಳ ಸಣ್ಣ ವಿಚಾರ. ರಾಹುಲ್ ಗಾಂಧಿಯವರು ಇಂಥ ಎಷ್ಟೋ ದೊಡ್ಡ ಪ್ರಶ್ನೆಗಳಿಗೆ, ಇದಕ್ಕಿಂತ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಅವರ ಜಾತಿ ಇರಲಿ, ಧರ್ಮ, ಅವರ ಮೂಲ ಹೆಸರು, ಅವರ ಸಿಟಿಸನ್ಶಿಪ್ಪು, ಏನೇನೆಲ್ಲ ಅಂಶಗಳು ಇನ್ನೂ ಅನುಮಾನಾಸ್ಪದವಾಗಿ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿಯವರು ಕೇವಲ ರಾಹುಲ್ ಗಾಂಧಿ ಅಲ್ಲ, ದೇಶದ ಪ್ರತಿಪಕ್ಷದ ನಾಯಕ. ಪ್ರತಿಪಕ್ಷದ ನಾಯಕನ ಹಿನ್ನೆಲೆ ತಿಳಿಯುವ ಹಕ್ಕು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ವಿಚಾರವನ್ನು ಸಂಸತ್ತಿನಲ್ಲೂ ಕೂಡ ಪ್ರಸ್ತಾಪಿಸಿದರು. ಈ ಎಲ್ಲ ದಾಖಲೆಗಳನ್ನು ಸಂಸತ್ತಿನ ಎಥಿಕ್ಸ್ ಕಮಿಟಿಗೂ ಕೊಟ್ಟಿದ್ದರು. ದಯವಿಟ್ಟು ರಾಹುಲ್ ಗಾಂಧಿಯವರನ್ನು ಕರೆದು ವಿಚಾರಣೆ ಮಾಡಿ ಅಂತ. ಎಥಿಕ್ಸ್ ಕಮಿಟಿಯವರು ಇನ್ನೂ ವಿಚಾರಣೆ ಮಾಡಿಲ್ಲ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆದರೆ ದೇಶದ ಜನ ಮಾತ್ರ ರಾಹುಲ್ ಗಾಂಧಿಯವರಿಂದ ಇನ್ನಷ್ಟು ಸತ್ಯಗಳು ಹೊರಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿಪಕ್ಷದ ನಾಯಕನಾದ ಮೇಲೆ ರಾಹುಲ್ ಗಾಂಧಿ ಸಹ ತನ್ನ ಬಗ್ಗೆ ಇರುವಂತಹ ಯಾವುದೇ ಅನುಮಾನಗಳನ್ನು, ಯಾವುದೇ ಸಂದೇಹಗಳನ್ನು ನಿವಾರಿಸಬೇಕಾದ್ದು ಆತನ ಮೊದಲ ಕರ್ತವ್ಯ. ಇಂಥ ಕರ್ತವ್ಯ ಪ್ರಜ್ಞೆಯನ್ನು ರಾಹುಲ್ ಗಾಂಧಿ ಮೆರೀತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ.